ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಬಾಳೆ ದಿಂಡನ್ನು ತುರಿದುಕೊಳ್ಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿನ ನಾವು ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀವಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾವು ಕಳಿಸೋ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲಿಗೆ ಮೊದಲು ಬರ್ತವೆ. ನೋಡಿ ಫ್ರೆಂಡ್ಸ್, ನಾವು ಇವತ್ತಿನ ದಿನ ಬಾಳೆ ದಿಂಡಿನ ಜ್ಯೂಸ್ ಮಾಡೋದನ್ನು ವಿಡಿಯೋ ಮಾಡ್ತಾಯಿದ್ದೀವಿ. ಇದರಿಂದ ತುಂಬಾ ಪ್ರಯೋಜನಗಳಿವೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಶುಗರಿಗೆ ತುಂಬಾ ಒಳ್ಳೆಯದಿದು. ತುಂಬಾ ಆರೋಗ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು. ಇಲ್ಲಿ ಪಕ್ಕದ ಮನೆಯಲ್ಲಿ ತಂದು ಕೊಟ್ಟಿದ್ರು ಒಬ್ಬರು, ಅದನ್ನು ನಾವು ಇವತ್ತು ಜ್ಯೂಸ್ ಮಾಡ್ತಾಯಿದ್ದೀವಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಿದ್ದೀವಿ. ಮತ್ತು ಫ್ರೆಂಡ್ಸ್, ಅದು ಹೊಟ್ಟೆ ಒಳಗೆ ಕಲ್ಲು ಪಲ್ಲು ಇರುತ್ತಲ್ವ, ಅದಕ್ಕೆ ತುಂಬಾ ಒಳ್ಳೆಯದು ಜ್ಯೂಸ್. ಹಳ್ಳಿ ಕಡೆ ಹೊಟ್ಟೆಯಲ್ಲಿ ಹರಳೇನಾದರೂ ಇದ್ದರೆ ಜ್ಯೂಸನ್ನ ಕುಡಿತಾರೆ. ಇದನ್ನ ನೋಡಿ, ಅದು ಜ್ಯೂಸ್ ಹೇಗೆ ಕಾಯ್ತಾ ಇದೆ ಅಂತ. ನೋಡಿ, ಹೀಗೆ ಚೆನ್ನಾಗಿ ತುರಿದುಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನಾವಿವಾಗ ಇದನ್ನು ತುರಿದುಕೊಂಡಿದ್ದೇವೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಶೋಧಿಸ್ಕೊಳ್ಬೇಕು ಅರಬೆಯಲ್ಲಿ. ನೋಡಿ, ರಸ ಎಲ್ಲ ಬರಬೇಕು ಇದು ಹೀಗೆ. ತಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಬೆಲ್ಲದ ಚೂರನ್ನು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು. ಆಮೇಲೆ ಒಂದು ಲಿಂಬೆ ಹಣ್ಣನ್ನು ಹಿಂಡಿ, ನೆಕ್ಸ್ಟ್ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ನೋಡಿ, ಬಾಳೆ ತಿಂಡಿನ ಜ್ಯೂಸ್ ರೆಡಿ ಆಯಿತು. ಇವಾಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು, ಮತ್ತೆ ಸೋದಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಬಾಳೆ ತಿಂಡಿನ ಜ್ಯೂಸ್ ರೆಡಿಯಾಗಿದೆ. ಸ್ಪೆಷಲ್ ಆಗಿರೋ ಬಾಳೆ ದಿಂಡಿನ ಜ್ಯೂಸ್ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಸ್ಪೆಷಲ್ ಆಗಿರೋ ಬಾಳೆ ದಿಂಡಿನ ಜ್ಯೂಸ್ ರೆಡಿಯಾಗಿದೆ. ಇವಾಗ ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್.